ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ನೀಡಿದ್ದಾರೆ ನೂತನ ಸಚಿವ ಕುಟುಂಬ ಸಮೇತ ಭೇಟಿ ನೀಡಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಎಸ್ಎಸ್ ಮಲ್ಲಿಕಾರ್ಜುನ್ ರವರು ಭೇಟಿಯನ್ನು ನೀಡಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ನೀಡಿದ್ದಾರೆ ನೂತನ ಸಚಿವರು. ಕುಟುಂಬ ಸಮೇತ ಚಾಮುಂಡಿ ಬೆಟ್ಟಕ್ಕೆ ಎಸ್ಎಸ್ ಮಲ್ಲಿಕಾರ್ಜುನ್ ರವರು ಭೇಟಿಯನ್ನು ನೀಡಿದ್ದಾರೆ. ನೂತನ ಸಚಿವರಾದ ಸಂಭ್ರಮದಲ್ಲಿ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ದಾರೆ ನೂತನ ಸಚಿವರು. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರನ್ನ ಚಾಮುಂಡಿ ತಾಯಿಯೇ ನೋಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಚಾಮುಂಡಿ ದರ್ಶನದ ಬಳಿಕ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ರವರು ಹೇಳಿಕೆಯನ್ನ ನೀಡಿದ್ದಾರೆ. ಸಾಕಷ್ಟು ಈಗಾಗಲೇ ಕಸರತ್ತನ್ನು ನಡೆಸ್ತಾ ಇದ್ರು, ನನಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಹೇಳಿ 4ನೇ ಬಾರಿ ಇವರು ಸಚಿವರಾಗಿರುವಂಥದ್ದು. ಮಂಕಾಳು ವೈದ್ಯ ಅವರಿಗೆ ಒಂದು ಸಚಿವ ಸ್ಥಾನ ಸಿಕ್ಕಿತ್ತು. ಕೊನೆಯ ಕ್ಷಣದಲ್ಲಿ ಹೆಸರು ಬದಲಾವಣೆ ಆಗಿದೆ. ಅದರಲ್ಲಿ ಏನಂತ ಇದಾಗಿಲ್ಲ. ಬಟ್ ನನಗೆ ಬೆಳಗ್ಗೆ 10 ಗಂಟೆಗೆ ಫೋನ್ ಮಾಡಿದ್ರು, ಹಿಂಗೆ 4 ಗಂಟೆಗೆ ಸಚಿವ ಸಂಪುಟಕ್ಕೆ ತಾವು ಬರಬೇಕು ಅಂತ ಹೇಳಿದಾಗ ಸ್ವೇರಿಂಗ್ ಇನ್ ಸೆರೆಮನಿಗೆ ಆಯಿತು ಅಂತ ಹೇಳಿದ್ವಿ. ಅದೇ ರೀತಿ ಮತ್ತು ಆಮೇಲೆ ಲೀಸ್ಟಲ್ಲಿ ಚೇಂಜ್ ಆಗಿತ್ತು. ಮತ್ತು ಆಮೇಲೆ ಅವರೇ ಫೋನ್ ಮಾಡಿಬಿಟ್ಟು CMA ಫೋನ್ ಮಾಡಿ, ಇಲ್ಲ 5 ಗಂಟೆಗಾಗಿದೆ, 5 ಗಂಟೆಗೆ ಬಾ ನೀನು ಅಂತಂದು. ರಿಪ್ಲೇಸು ಏನು ಅವ್ರಿಗೆ ಗೊತ್ತು, ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಪ್ರತಿ ಟೈಮ್ ಇದ್ದಿದ್ದೆ ಅದು. ಆದರೂ ಇದನ್ನು ನಮ್ಮ CM ಮತ್ತು ಹೈಕಮಾಂಡು ಎಲ್ಲರೂ ಸೇರಿ ಪರಿಶೀಲನೆ ಮಾಡಿ ಒಂದು ಸರಿಯಾಗಿ ತೂಗಿಸ್ಕೊಂಡು ಹೋಗ್ಬೇಕು. ಹಂಗೇನಿಲ್ಲ, ಎಲ್ಲವೂ ಸರಿ ತೂಗಿಸ್ಕೊಂಡು ಹೋಗ್ಬೇಕು. ಎಲ್ಲ ಸಮಾಜದವ್ರನ್ನೂ ಸರಿ ತೂಗಿಸ್ಕೊಂಡು ಹೋಗ್ಬೇಕು. ಮತ್ತು ಒಬ್ರಿಗೆ ಕೊಟ್ಟಾಗ ಒಬ್ರಿಗೆ ಇದಾಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗ ಎಲ್ಲ ಮುಗಿದೋಗೈತಿ, ದೇವಿ ಆಶೀರ್ವಾದ ಪಡಲಿಕ್ಕೆ ಬಂದೈತಿ, ಆ ದೇವಿನೇ ನೋಡ್ಕೊಂತೈತಿ. ಇಲ್ಲಪ್ಪ, ಅದೇನಿಲ್ಲ, ಯಾರಿಗೂ ಏನು ಅಸಮಾಧಾನ ಇಲ್ಲ.